ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಪುನೀತ್. ಸೊ ಇವತ್ತು ನಾನು ರಿವ್ಯೂ ಮಾಡಕ್ಕೆ ಹೊರಟಿರುವಂಥ ವೆಹಿಕಲ್ ತಮ್ನೇನಲ್ಲಿ ನೀವು ನೋಡಿರ್ತೀರಾ, ಬಜಾಜ್ ಪಲ್ಸರ್ N125cc ವೆಹಿಕಲ್. ಸೊ ಕಮ್ಯೂಟರ್ ಸೆಗ್ಮೆಂಟ್ನಲ್ಲಿ ಬರುವಂಥ ಈ ವೆಹಿಕಲ್ ಫಾಸ್ಟೆಸ್ಟ್ 125cc ವೆಹಿಕಲ್ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಸೊ ಈ ವಿಡಿಯೋನ ಮಾಡೋದಕ್ಕೆ ಹೆಲ್ಪ್ ಮಾಡಿದಂಥ ನಮ್ಮ ಮೈಸೂರಿನ ಕೃಷ್ಣರಾಜ ಬುಲೆವಾರ್ಡ್ ರೋಡ್ನಲ್ಲಿರುವಂಥ ಪಾಪ್ಯುಲರ್ ಬಜಾಜ್ಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಬಜಾಜ್ ಪಲ್ಸರ್ N125ನಲ್ಲಿ ಇರುವಂಥ ಫೀಚರ್ಸ್ ಏನು, ಪ್ರೈಸ್ ಏನು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ. ಇನ್ ಕೇಸ್ ನನ್ನ ಚಾನಲ್ ಮೋಟೋಟೆಕ್ ಕನ್ನಡನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಡೋಂಟ್ ಫರ್ಗೆಟ್, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಮೋಟೋಟೆಕ್ ಕನ್ನಡ ಗೈಸ್, 125cc ಸೆಗ್ಮೆಂಟಲ್ಲಿ ಬಜಾಜ್ ಕಮಾಲ್ನೇ ಮಾಡಿದೆ ಅಂತಲೇ ಹೇಳಬೇಕು. ಆಲ್ರೆಡಿ ಎರಡು ವೆಹಿಕಲ್ಸ್ ಇದೆ, ಒಂದು ಪಲ್ಸರ್ 125, ಇನ್ನೊಂದು NS 125. ಆ ಒಂದು ಲೈನಪ್ಗೆ ಆ್ಯಡ್ ಆಗಿರುವಂಥ ಮೂರನೇ ವೇರಿಯಂಟ್ ಇದು N125. ಪಲ್ಸರ್ N125ಇರುವಂಥ ಫೀಚರ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ದ ಹೆಡ್ ಲ್ಯಾಂಪ್ ನೋಡಿ, ಆ್ಯಂಗುಲರ್ ಡಿಸೈನ್ ಇದೆ, ಸ್ಪೋರ್ಟಿವ್ ಲುಕ್ ಇದೆ. 125cc ಸೆಗ್ಮೆಂಟಲ್ಲಿ ಇಷ್ಟು ಸ್ಪೋರ್ಟಿವ್ ಲುಕ್ ತುಂಬಾ ಕಮ್ಮಿ ವೆಹಿಕಲ್ಸ್ ಆಫರ್ ಮಾಡೋದು. ಆ್ಯಂಡ್ ಈ ಒಂದು ವೆಹಿಕಲಲ್ಲಿ ನಿಮಗೆ LED ಹೆಡ್ ಲ್ಯಾಂಪ್ ಸಿಗ್ತಾ ಇದೆ. ಆ್ಯಂಡ್ ಟರ್ನ್ ಇಂಡಿಕೇಟರ್ಸ್ ಬಂದು ಹ್ಯಾಲೋಜನ್ ಇದೆ. ಅದರ ಕೆಳಗಡೆ ನೀವು ನೋಡ್ತೀರಾ ಅಂದರೆ ನಿಮ್ಮ ಕಣ್ಣನ್ನು ಸೆಳೆಯೋದು ಈ ಒಂದು ಸಸ್ಪೆನ್ಷನ್, ಈ ಒಂದು ಚಂಕಿ ಸಸ್ಪೆನ್ಷನ್ ಮಸ್ಕ್ಯುಲರ್ ಲುಕ್ನ ಕೊಡ್ತಾ ಇದೆ. ಇದು ಪ್ಲಾಸ್ಟಿಕ್ ಆಗಿದ್ರು ಕೂಡ ನಿಮಗೆ ಆ ಲುಕ್ಸಲ್ಲಿ ಏನು ಮೋಸ ಮಾಡೋದಿಲ್ಲ. ಟೆಲಿಸ್ಕೋಪಿಕ್ ಫ್ರಂಟ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಹಾಗೆ ಅದರ ಕೆಳಗಡೆ ನೀವು ನೋಡ್ತಾ ಇದ್ದೀರಾ, ಡಿಸ್ಕ್ ಬ್ರೇಕ್ ಆಪ್ಷನ್ ಎರಡೂ ವೇರಿಯಂಟಲ್ಲಿದೆ. ಮಿಡ್ ವೇರಿಯಂಟ್ ಆ್ಯಂಡ್ ಟಾಪ್ ಎಂಡ್ ವೇರಿಯಂಟ್ ಎರಡರಲ್ಲೂ ಡಿಸ್ಕ್ ಬ್ರೇಕ್ ಆಪ್ಷನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಕೌಲ್ನಲ್ಲಿ ಏರ್ ಪಾಸ್ ಆಗೋದಕ್ಕೂ ಕೂಡ ವೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ಅದು ಚೆನ್ನಾಗಿ ನಿಮ್ಮ ವೆಹಿಕಲ್ನ ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಇನ್ನು ಸೈಡ್ ಆ್ಯಂಗಲಿಂದ ಈ ಒಂದು ವೆಹಿಕಲ್ನ ನೀವು ನೋಡ್ತೀರಾ ಅಂದರೆ 125cc ವೆಹಿಕಲ್ ಥರ ಅನಿಸೋದಿಲ್ಲ. ಸಡನ್ ಆಗಿ ಯಾವುದೋ ದೊಡ್ಡ ಗಾಡಿ ಬರ್ತಿದೆ ಅಂದರೆ 180cc ಅಥವಾ 200cc ವೆಹಿಕಲ್ ಥರ ಅನ್ನಿಸುತ್ತೆ, ಬಿಕಾಸ್ ಆಫ್ ದ ಲುಕ್ಸ್. ಆ ಟ್ಯಾಂಕ್ ಮೇಲೆ ಕೊಟ್ಟಿರುವಂಥ ಫೇರಿಂಗ್ಸ್ ಆಗಿರ್ಬೋದು, ಪಲ್ಸರ್ ಬ್ಯಾಡ್ಜಿಂಗ್ ಕೆಳಗಡೆ ಇರುವಂಥ ಆ ಡಿಸೈನ್ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಡಿಫ್ರೆಂಟಾಗಿ ಕಾಣಿಸುತ್ತೆ. ಟಿಪಿಕಲ್ ಕಮ್ಯೂಟರ್ ಸೆಗ್ಮೆಂಟ್ ವೆಹಿಕಲ್ ಥರ ಕಾಣಿಸೋದಿಲ್ಲ. ಇನ್ನು ಮುಂದ್ಗಡೆ ಏನೇನು ಕೊಟ್ಟಿದ್ದಾರೆ ಕನ್ಸೋಲಲ್ಲಿ ಅದನ್ನು ಚೆಕ್ಔಟ್ ಮಾಡೋಣ ಬನ್ನಿ. ನೀವು ನೋಡ್ತಾ ಇದ್ದೀರಾ, ಕಂಪ್ಲೀಟ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಈ ಒಂದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಲ್ಲಿ ನಿಮಗೆ ಸ್ಪೀಡ್ ಗೊತ್ತಾಗುತ್ತೆ ಆ್ಯಂಡ್ ಟೈಮ್ ಆಬ್ವಿಯಸ್ಲಿ. ಹಾಗೆಯೇ ಈ ಒಂದು ವೆಹಿಕಲಲ್ಲಿ ಬ್ಲೂಟೂತ್ ಆಪ್ಷನ್ ಕೂಡ ಇದೆ. ಟಾಪ್ ಎಂಡ್ ವೇರಿಯಂಟ್ ನಾನು ರಿವ್ಯೂ ಮಾಡ್ತಾ ಇದ್ದೀನಿ, ಪಕ್ಕದಲ್ಲಿ ಮಿಡ್ ವೇರಿಯಂಟ್ ಕೂಡ ಇದೆ. ಈ ಟಾಪ್ ಎಂಡ್ ವೇರಿಯಂಟಲ್ಲಿ ಬ್ಲೂಟೂತ್ ಹೆಡ್ಸೆಟ್ ಏನಾದರೂ ನೀವು ಹಾಕೊಂಡಿದ್ದೀರಾ ಅಂದರೆ ನಿಮ್ಮ ಕಾಲ್ನ ನೀವು ಇಲ್ಲಿಂದನೇ ರಿಸೀವ್ ಮಾಡ್ಬೋದು ಅಥವಾ ಡಿಸ್ಕನೆಕ್ಟ್ ಕೂಡ ಮಾಡ್ಬೋದು. SMS ಅಲರ್ಟ್ಸ್ ಕೂಡ ಬರುತ್ತೆ, ಮಿಸ್ ಕಾಲ್ ಅಲರ್ಟ್ಸ್ನ ಕೂಡ ಕೊಡುತ್ತೆ. ಹಾಗೆಯೇ ನೀವೇನಾದರೂ ನಿಮ್ಮ ಫೋನ್ನಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ತಿಳ್ಕೊಬೇಕು ಅಂದರೆ ನಿಮ್ಮ ವೆಹಿಕಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡಿದ್ರೆ ಸಾಕು, ಅದೇ ಗೊತ್ತಾಗ್ಬಿಡುತ್ತೆ. ಇನ್ನು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ಲಿ ನನಗನ್ಸಿದೇನಪ್ಪ ಅಂದರೆ, ಈಗ ಬರ್ತಿರುವಂಥ ಎಲ್ಲ ವೆಹಿಕಲಲ್ಲೂ ಟ್ಯಾಕೋಮೀಟರ್ನ ಕೊಟ್ಟಿದ್ದಾರೆ. ಇಂಜಿನ್ ಡ್ರೈವಿಂಗ್ ನೀವು ನೋಡ್ಬೋದು, ಅದು ಇಲ್ಲಿ ಕಾಣ ಸಿಗೋದಿಲ್ಲ. ಈ ಒಂದು ವೆಹಿಕಲಲ್ಲಿ ಅದನ್ನು ಕೊಡ್ಬೋದಿತ್ತು, ಬಟ್ ಕೊಟ್ಟಿಲ್ಲ. ನಿಮಗೆ ಫ್ಯೂಲ್ ಗೇಜ್ ಆಪ್ಷನ್ನ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ವೆಹಿಕಲ್ ಸ್ಪೀಡ್ ಏನಿದೆ ಅದನ್ನು ಡಿಸ್ಪ್ಲೇ ಮಾಡುತ್ತೆ. ಆದರೆ ರೆವ್ ಪಾಯಿಂಟ್ಸ್ ಏನಿದೆ ಅದು ಡಿಸ್ಪ್ಲೇ ಆಗೋದಿಲ್ಲ. ಟ್ಯಾಕೋಮೀಟರ್ ಕೊಟ್ಟಿದ್ದಾರೆ, ಚೆನ್ನಾಗಿರ್ತಿತ್ತು. ಆ್ಯಂಡ್ ಹಾಗೆಯೇ ಗೇರ್ ಪೊಸಿಷನ್ ಇಂಡಿಕೇಟರ್ ಅಂತ ಬರುತ್ತೆ, ಅಂದರೆ ನೀವು ಯಾವ ಗೇರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಯಾವ ಗೇರಲ್ಲಿ ಇದ್ದೀರಾ ಅದನ್ನು ಡಿಸ್ಪ್ಲೇ ಮಾಡುವಂಥ ಫೆಸಿಲಿಟಿ ಈ ಒಂದು ವೆಹಿಕಲಲ್ಲಿ ಇಲ್ಲ. ಇನ್ನು ವೆಹಿಕಲ್ನ ಹ್ಯಾಂಡಲ್ ಬಗ್ಗೆ ಹೇಳೋದಾದರೆ, ನನಗೆ ಈ ಒಂದು ಹ್ಯಾಂಡಲ್ ಅಷ್ಟು ಸ್ಪೋರ್ಟಿವ್ ಆಗಿಲ್ಲ, ಬಟ್ ಕಮ್ಯೂಟರ್ ಸೆಗ್ಮೆಂಟಲ್ಲಿ ಯೂಶಲಿ ನಿಮಗೆ ಇದೇ ಥರದ ಹ್ಯಾಂಡಲ್ ಸಿಗೋದು. ಬಟ್ ಕನ್ಸಿಡರಿಂಗ್ ದ ಡಿಸೈನ್ ಆಫ್ ದಿಸ್ ವೆಹಿಕಲ್, ಇನ್ನೂ ಸ್ವಲ್ಪ ಡಿಸೈನರ್ ಹ್ಯಾಂಡಲ್ನ ಕೊಡ್ಬೋದಿತ್ತು. ಬಟ್ ನೆವರ್ದಲೆಸ್ ಡೀಸೆಂಟ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ಹಾಗೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆಪ್ಷನ್ನ ಕೊಟ್ಟಿದ್ದಾರೆ. ಅದರ ಕೆಳಗಡೆ ನೀವು ನಿಮ್ಮ ವೆಹಿಕಲಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಸಿಗ್ನಲ್ ಏನಾದರೂ ನಿಂತ್ಕೊಂಡಾಗ ನಿಮ್ಮ ವೆಹಿಕಲ್ ಒಂದು 10 ಸೆಕೆಂಡ್ 15 ಸೆಕೆಂಡ್ಸ್ ಹತ್ರ ನಿಂತ್ಕೊಂತು ಅಂದರೆ ಆಟೋಮೆಟಿಕ್ಕಾಗಿ ಗಾಡಿ ಆಫ್ ಆಗುತ್ತೆ, ನಿಮ್ಮ ಫ್ಯೂಯಲ್ನ ಸೇವ್ ಮಾಡೋದಕ್ಕೆ. ಸೊ ಆ ಒಂದು ಫಂಕ್ಷನ್ನ ನೀವಿಲ್ಲೇ ಆನ್ ಅಥವಾ ಆಫ್ ಮಾಡ್ಕೋಬೋದು. ಅದರ ಕೆಳಗಡೆ ಇಗ್ನಿಷನ್ ಬಟನ್ ಇದೆ, ನೀವು ನೋಡ್ತಾ ಇದ್ದೀರಾ. ಇನ್ನು ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ, ಗಾಡಿಯ ಹೆಡ್ ಲ್ಯಾಂಪ್ ಅಡ್ಜಸ್ಟ್ಮೆಂಟ್ಸ್, ಲೋ ಬೀಮ್ ಆಗಿರ್ಬೋದು, ಹೈ ಬೀಮ್ ಆಗಿರ್ಬೋದು, ಹಾಗೆ ಪಾಸ್ ಲೈಟ್ ಆಪ್ಷನ್ ಎಲ್ಲವೂ ಕೂಡ ಇಲ್ಲೇ ಇದೆ. ಇನ್ನು ಅದರ ಕೆಳಗಡೆ ಇರುವಂಥ ಈ ಒಂದು ಬಟನ್, ನಾನು ಆಗಲೇ ಹೇಳಿದ್ನಲ್ಲ ನಿಮ್ಮ ಕಾಲ್ನ ರಿಸೀವ್ ಮಾಡ್ಬೋದು ಅಂತ, ಈ ಒಂದು ಬಟನ್ ಪ್ರೆಸ್ ಮಾಡಿದ್ರೇ ನಿಮ್ಮ ಕಾಲ್ ರಿಸೀವ್ ಆಗುತ್ತೆ, ಡಿಸ್ಕನೆಕ್ಟ್ ಕೂಡ ಆಗುತ್ತೆ. ಅದರ ಕೆಳಗಡೆಗೆ ಇಂಡಿಕೇಟರ್ ಸ್ವಿಚ್ ಇದೆ. ಇನ್ನು ಅದರ ಕೆಳಗಡೆಗೆ ಹಾರ್ನ್ ಇದೆ. ಆ್ಯಂಡ್ ಟ್ಯಾಂಕ್ನ ನೀವು ನೋಡ್ತೀರಾ ಅಂದರೆ, ಟ್ಯಾಂಕ್ ಮೇಲೆ ನಿಮಗೆ ಕಾಣಿಸುತ್ತೆ USB ಸಾಕೆಟ್ನ ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಫೋನ್ನ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಫೋನ್ನ ಚಾರ್ಜ್ ಮಾಡ್ಕೋಬೇಕು ಅಂದರೆ ನಿಮ್ಮ ಪಾಕೆಟಲ್ಲಿ ಇಟ್ಕೋಬೋದು, ಇಲ್ಲ ಇಲ್ಲೇ ಒಂದು ಮೌಂಟ್ನ ಹಾಕಿಸ್ಕೊಳ್ಬೇಕಾಗತ್ತೆ. ಆ್ಯಂಡ್ ಟ್ಯಾಂಕ್ ಬಗ್ಗೆ ಮಾತಾಡೋದಾದರೆ, ನಿಮಗೆ 9.5 ಲೀಟರ್ಸ್ ಟ್ಯಾಂಕ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸೈಡಲ್ಲಿ ಬರ್ತಾ ಇರುವಂಥ ಈ ಒಂದು ಕೌಲ್ ಏನಿದೆ, ಫೇರಿಂಗು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಪಲ್ಸರ್ ಬ್ಯಾಡ್ಜಿಂಗ್ ಇದೆ, ಅದರ ಕೆಳಗಡೆ ಇರುವಂಥ ಗ್ರಾಫಿಕ್ಸ್ ಆಗಿರ್ಬೋದು ನಿಮ್ಮ ವೆಹಿಕಲ್ ಲುಕ್ನ ಇನ್ನೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ. ಆ್ಯಂಡ್ ಇನ್ನು ಸೀಟ್ ವಿಚಾರಕ್ಕೆ ಬರೋದಾದರೆ, ಸೀಟ್ಸ್ ಅಂತೂ ಸ್ಪೋರ್ಟಿವ್ ಆಗಿದೆ. ಆ್ಯಂಡ್ ನನಗೆ ಇಷ್ಟ ಆಗಿದೆ ಅಂದರೆ ಕಂಫರ್ಟೇಬಲ್ ಆಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ.
ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಹಾಗೆಯೇ ಇಲ್ಲಿ ಕೊಟ್ಟಿರುವಂಥ ಈ ಎಕ್ಸ್ಟೆನ್ಷನ್, ಟ್ಯಾಂಕ್ ಕಡೆಗೆ ಎಕ್ಸ್ಟೆನ್ಷನ್ ಆಗಿರೋದು ಹುಡುಗರಿಗೆ ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ಸಡನ್ನಾಗಿ ಬ್ರೇಕ್ ಮಾಡಿದಾಗ ಈ ಥರದ ಒಂದು ಎಕ್ಸ್ಟೆನ್ಷನ್ ಕೊಟ್ಟಿರೋದು, ಇಲ್ಲಿ ಪ್ಯಾಡಿಂಗ್ ಕೊಟ್ಟಿರೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಐ ಹೋಪ್ ದೇ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೆಲ್ಲಿಂಗ್. ಹಾಗೆಯೇ ಹಿಂದೆ ನೀವು ನೋಡ್ತಾ ಇದ್ದೀರಾ ಗ್ರ್ಯಾಬ್ ಹ್ಯಾಂಡಲ್ಸ್ನ ಸ್ಪೋರ್ಟಿವ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸೈಡಲ್ಲಿರುವಂಥ ಈ ಒಂದು ಗ್ರಾಫಿಕ್ಸ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. 125cc ಸೆಗ್ಮೆಂಟಲ್ಲಿ ಈ ಥರದ ಲುಕ್ಸು ತುಂಬ ಕಮ್ಮಿ ಗಾಡಿಗೆ ಕೊಡೋದು ಅಂತಾಗಲೇ ಹೇಳೋದಲ್ಲ, ಸೊ ಅದನ್ನು ಜಸ್ಟಿಫೈ ಮಾಡ್ತಾ ಇದೆ. ಇನ್ನು ಸೈಡಲ್ಲಿ ಬರೋದಾದರೆ ನೀವು ನೋಡ್ತಾ ಇದ್ದೀರಾ 1 ಡೌನ್ 5 ಅಪ್ ಗೇರ್ ಸಿಸ್ಟಮ್ನ ಇಲ್ಲಿ ಕೊಟ್ಟಿದ್ದಾರೆ. ಸೈಡ್ ಸ್ಟ್ಯಾಂಡ್ ಇದೆ, ಸೆಂಟರ್ ಸ್ಟ್ಯಾಂಡ್ ಇದೆ, ಆ್ಯಂಡ್ ಓಪನ್ ಚೈನ್ ಸಿಸ್ಟಮ್ನ ಕೊಟ್ಟಿದ್ದಾರೆ ಈ ಒಂದು ವೆಹಿಕಲ್ನಲ್ಲಿ. ಆ್ಯಂಡ್ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಾ ಮಡ್ ಗಾರ್ಡ್ನ ಕೊಟ್ಟಿದ್ದಾರೆ, ಸ್ಯಾರಿ ಗಾರ್ಡ್ನ ಕೂಡ ಕೊಟ್ಟಿದ್ದಾರೆ. ನಂಬರ್ ಪ್ಲೇಟ್ ಆಪ್ಷನ್ ಇಲ್ಲಿದೆ. ಆ್ಯಂಡ್ ಹಿಂದ್ಗಡೆ ಇರುವಂಥ ಟರ್ನ್ ಇಂಡಿಕೇಟರ್ಸ್ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ ಆಗಿದೆ. ಆ್ಯಂಡ್ ಸಿಗ್ನೇಚರ್ ಪಲ್ಸರ್ ಟೈಲ್ ಲ್ಯಾಂಪ್ನ ನೀವು ನೋಡ್ತಾ ಇದ್ದೀರಾ. 2 ಟ್ವಿನ್ ಟೈಲ್ ಲ್ಯಾಂಪ್ಸ್ ಅಂತ ಹೇಳ್ತಾರಲ್ಲ, ಇದು ಪಲ್ಸರಲ್ಲಿ ಎಲ್ಲ ವೇರಿಯಂಟಲ್ಲೂ ಕ್ಯಾರಿ ಆಗಿದೆ. ಇಷ್ಟೆಲ್ಲ ನೋಡಿದ್ರೆ ಇನ್ನು ವೆಹಿಕಲ್ನ ಎಕ್ಸಾಸ್ಟ್ ಎಲ್ಲಿ ಅಂತ ನೀವು ಕೇಳ್ತಿರ್ಬೋದು. ಟಿಪಿಕಲಿ ಬೇರೆ ವೆಹಿಕಲ್ಗಳಿಗೆ ಎಕ್ಸಾಸ್ಟ್ ಈ ಒಂದು ಪಾರ್ಟ್ನಲ್ಲಿ ಇರುತ್ತೆ, ಬಟ್ ಇಲ್ಲಿ N125ನಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಎಕ್ಸಾಸ್ಟ್ ಔಟ್ಲೆಟ್ ಇಲ್ಲಿದೆ, ಎಕ್ಸಾಸ್ಟ್ ಇಲ್ಲಿ ಪ್ಲೇಸ್ ಆಗಿದೆ. ಸೊ ಈ ಒಂದು ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸಸ್ಪೆನ್ಷನ್ ಬಂದು ಹಿಂದ್ಗಡೆಗೆ ಮೋನೋಶಾಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಮುಂದೆ ಟೆಲಿಸ್ಕೋಪಿಕ್ ಫ್ರಂಟ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ, ಹಿಂದ್ಗಡೆ ಮೋನೋಶಾಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಟೈರ್ಸ್ ಬಂದು 17 ಇಂಚ್ ಟೈರ್ಸ್ನ ನಿಮಗೆ ಆಫರ್ ಮಾಡಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಹಿಂದ್ಗಡೆ ಮತ್ತು ಮುಂದ್ಗಡೆ ಎರಡೂ ಕಡೆ 17 ಇಂಚ್ ವೀಲ್ಸ್ನ ಆಫರ್ ಮಾಡಿದ್ದಾರೆ. ಪಲ್ಸರ್ N125ನ ಇಂಜಿನ್ ಬಗ್ಗೆ ಮಾತಾಡೋದಾದರೆ, ನಾನಾಗಲೇ ಹೇಳೋದಲ್ಲ, ಈ ಒಂದು ಸೆಗ್ಮೆಂಟಲ್ಲಿ 125cc ಸೆಗ್ಮೆಂಟಲ್ಲಿ ಬಜಾಜ್ ಅವ್ರ ಹತ್ರ ಆಲ್ರೆಡಿ 2 ವೇರಿಯಂಟ್ ಇತ್ತು. ಇದೊಂದು 3ನೇ ವೇರಿಯಂಟ್ ಆಗಿದೆ. ಈ 3ನೇ ವೇರಿಯಂಟ್ಗೆ ಹೊಸ ಚಾಸಿ, ಹೊಸ ಇಂಜಿನ್ ಆಪ್ಷನ್ನ ಕೊಟ್ಟಿದ್ದಾರೆ ಬಜಾಜ್ ಅವರು. ಅದು ಖುಷಿಯಾದಂಥ ವಿಚಾರ. ಈ ಒಂದು ಇಂಜಿನ್ 125cc ಇಂಜಿನ್ ನಿಮಗೆ 12 BHPನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಈ ಒಂದು ಇಂಜಿನ್ ಬಂದ್ಬಿಟ್ಟು 125cc ಸೆಗ್ಮೆಂಟಲ್ಲೇ ಒನ್ ಆಫ್ ದ ಫಾಸ್ಟೆಸ್ಟ್ ಆಕ್ಸಿಲರೇಟಿಂಗ್ ಬೈಕ್ ಅಂತಲೇ ಹೇಳ್ಬೋದು. ಕನ್ಸಿಡರಿಂಗ್ ದ ವೆಯ್ಟ್ 125 kg ಅಷ್ಟೇ ಈ ಒಂದು ಬೈಕ್ ಇರೋದು. ಸೊ ಹಾಗಾಗಿ ಪವರ್ ಟು ವೆಯ್ಟ್ ರೇಷಿಯೋ ತುಂಬಾ ಚೆನ್ನಾಗಿದೆ, ತುಂಬಾ ಫಾಸ್ಟ್ ಆಗಿ ಆಕ್ಸಿಲರೇಟ್ ಕೂಡ ಆಗುತ್ತೆ. ಟಾಪ್ ಎಂಡ್ ವೇರಿಯಂಟಲ್ಲಿ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ನ ನಿಮಗೆ ಕೊಟ್ಟಿದ್ರೆ, ಇಲ್ಲಿ ಸಿಗ್ತಾ ಇದೆ ನಿಮಗೆ ನಾರ್ಮಲ್ LED ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಬ್ಲೂಟೂತ್ ಆಪ್ಷನ್ ಇರೋದಿಲ್ಲ. ಅದೇ ಮೇನ್ ಡಿಸ್ಟಿಂಗ್ವಿಷ್ ಆಗೋದು ಈ ಒಂದು ವೇರಿಯಂಟಲ್ಲಿ. ಬ್ಲೂಟೂತ್ ಆಪ್ಷನ್ ಇದರಲ್ಲಿ ಇಲ್ಲ. ಟಾಪ್ ಎಂಡ್ ವೇರಿಯಂಟಲ್ಲಿ ಬ್ಲೂಟೂತ್ ಆಪ್ಷನ್ ನಿಮಗೆ ಸಿಗ್ತಾ ಇದೆ. ಅದು ಬಿಟ್ಟು ಈ 2 ವೆಹಿಕಲಲ್ಲಿ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಇನ್ನು ವೆಹಿಕಲ್ನ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದರೆ, ಈ ಒಂದು ವೆಹಿಕಲ್ನ ಮಿಡ್ ವೇರಿಯಂಟ್ ಶುರುವಾಗ್ತಿದೆ 96,993 ರೂಪಾಯಿ ಎಕ್ಸ್ ಶೋರೂಮ್ ಬೆಲೆಗೆ. ಆ್ಯಂಡ್ ಟಾಪ್ ಎಂಡ್ ವೇರಿಯಂಟ್ ಅಂದರೆ ಬ್ಲೂಟೂತ್ ವೇರಿಯಂಟ್ ಬಂದು 99,994 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸಿಂದ ಶುರುವಾಗ್ತಾ ಇದೆ. ಸೊ ಗೈಸ್, ಇದಾಗಿತ್ತು ಬಜಾಜ್ N125cc ವೆಹಿಕಲ್ ರಿವ್ಯೂ. ಈ ಒಂದು ವೆಹಿಕಲ್ನ ಟಾರ್ಗೆಟ್ ಮಾಡಿರೋದೆ ಕಾಲೇಜ್ ಗೋಯಿಂಗ್ ಯೂತ್ ಕ್ರೌಡ್ಗೆ. ಸೊ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬೇರೆಯವರು ತೊಗೋಬೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈ ಒಂದು ಡಿಸೈನ್ ಲ್ಯಾಂಗ್ವೇಜ್ ಇಷ್ಟ ಆಗೋದು ಯೂತ್ಸ್ಗಳಿಗೆ ಅಂತಲೇ ಹೇಳಬೇಕು. ಸೊ ನೀವೇನಾದರೂ ಮೈಲೇಜು ನೋಡ್ತಾ ಇದ್ದೀನಿ, ಸ್ಪೋರ್ಟಿವ್ ಪರ್ಫಾರ್ಮೆನ್ಸ್ ಕೂಡ ಬೇಕು ನನಗೆ ಅನ್ನೋದಾದರೆ ಈ ಒಂದು ವೆಹಿಕಲ್ನ ನೀವು ಕನ್ಸಿಡರ್ ಮಾಡ್ಬೋದು. ಯಾಕೆಂದರೆ ಇದು ಫಾಸ್ಟೆಸ್ಟ್ ಆಕ್ಸಲರೇಟಿಂಗ್ 125cc ವೆಹಿಕಲ್ ಇನ್ ದ ಸೆಗ್ಮೆಂಟ್. ಸೊ ಹಾಗಾಗಿ ಬಜಾಜ್ ಅವರು ದೇ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಪ್ರೈಸ್ ಆಗಿರ್ಬೋದು, ಈ ಒಂದು ವೆಹಿಕಲ್ನ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಪ್ರೈಸ್ ನೀವು ನೋಡ್ತೀರಾ ಅಂದರೆ ಈ ಒಂದು ವೆಹಿಕಲ್ನ ಎಕ್ಸ್ ಶೋರೂಮ್ ಪ್ರೈಸ್ ಬೇರೆ ಇದರ ಕಾಂಪಿಟೇಟಿವ್ ವೆಹಿಕಲ್ಸ್ ಇದೆಯಲ್ಲ, 2 ರೈಡರ್ ಆಗಿರ್ಬೋದು ಅಥವಾ ಹೀರೋ ಎಕ್ಸ್ಟ್ರೀಮ್ 125 ಆಗಿರ್ಬೋದು, ಅದಕ್ಕಿಂತ ಪ್ರೈಸಿಂಗ್ ಕಮ್ಮಿನೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೆಗ್ಮೆಂಟಲ್ಲಿ ಒಳ್ಳೆ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು ಇದನ್ನು. ಈ ಒಂದು ವೆಹಿಕಲ್ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಬಟ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಚಾನಲ್. ಇದೇ ಥರ ಮತ್ತೊಂದು ರಿವ್ಯೂನಲ್ಲಿ ಮತ್ತೊಮ್ಮೆ ನಿಮ್ಮ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೋಟೋ ಟೆಕ್ ಕನ್ನಡ. ಇದು ನಿಮ್ಮ ಪುನೀತ್. ಸರ್ವೇ ಜನ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋ ಟೆಕ್ ಕನ್ನಡ. ಸಿಗ್ತೀನಿ ಇದೇ ಥರ ಮತ್ತು